Hi guys, welcome back to my another new vlog. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಬನ್ನಿ ಇವತ್ತಿನ ವ್ಲಾಗ್ ಮನೆ ಹತ್ರನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾತ್ರಿ ಸ್ವಲ್ಪ ತಿರ್ಗಾ ಮನೆಗೆ ಬಂದು ತಿರ್ಗಾ ಹೊರಗಡೆ ಹೋಗಿದ್ದೆ. ಬೆಳಗ್ಗೆ ಬಂದೆ 4 ಗಂಟೆಗೆ. ಇವಾಗ ಎದ್ದೊಳಕ್ಕೆ ಲೇಟ್ ಆಯಿತು. ಬರ್ತಾ ಇದ್ದೀನಿ. ಕಟ್ತ ನೀನು ರಾದಾಗ ಸುಳ್ಳೆ ಹೊಡೆ ಯಾರು ಕಟ್ಟಿದ್ದು? ಕಟ್ಟಕ್ಕೆ ಬಂದಿಲ್ಲ, ಸುಮ್ಮನೆ ಕೊಟ್ಟು ಬಂದ. ಯಾಕ ಕಟ್ಟಕ್ಕೆ ಬರಲ್ಲ? ಹೇಳ್ದ ಕಾಪಲ್ಲಿ ಕೊಟ್ಬಿಟ್ಟು ಏನು ಹೇಳ್ದೆ? ಇವನಿಗ ಯಾರವನು? ಅಲ್ಲಲ್ಲೇ ಅಲ್ಲ, ಸ್ಕೂಲಾಗ ಅವನಲ್ಲ, ಅವನ ಹೆಸ್ರೇನು? ತನೀಶ್. ನಿಶ್ಚಲ್. ಲಾಸ್ಟ್ ಟೈಮ್ ನೀವು ಸ್ಕೂಲಾಗೆ ಹೇಳಿದ್ರಪ್ಪ ಫ್ರೆಂಡ್ಶಿಪ್ ಬ್ಯಾಂಡ್ ಅದು ತಗೊಂಬರ್ರಿ ಅಂತ. ಈ ಸಲ ಹೇಳಿಲ್ಲ, ಬಂದಿಲ್ಲ ಅವರು ಡೈರೆಗ. ಹಾ ಹಾ, ಎಲ್ಲ ಒಳಕೋಗ್ಬಿಟ್ಟವ್ರೆ ಎಲ್ಲ. ಊರಿಗೆ ಹೋಗಿರ್ತೀಯಾ? ನಾನು ಬರೋಷ್ಟೊತ್ತಿಗೆ ಸ್ಕೂಲ್ ಮುಗಿಸ್ಕೊಂಡು ಎಷ್ಟು ದಿವ್ಸಕ್ಕೆ ಬರ್ತೀಯಾ? ಓಕೆ, ಬಾಯ್. ಗಾಯ್ಸ್ ಬನ್ನಿ, ಇವಾಗ ಫುಲ್ಲು ರೆಡಿಯಾಗಿ ಬನ್ನಿ ಬ್ರೇಕ್ಫಾಸ್ಟ್ ಮಾಡುವ ಸಮಯ. ಬ್ರೇಕ್ಫಾಸ್ಟ್ ಬಂದು ಯೂಶ್ವಲ್ ಓಟ್ಸು, ತರಕಾರಿ, ಪಲ್ಯ ಮಾಡೋರಪ್ಪ. 2 ತಿನ್ಕೊಂಡು ಹೊರಡೋದೆ. ಕೆಲಸ ಹತ್ರ ಹೋಗ್ಬೇಕು, ಹಾಸ್ಪಿಟ್ಲ್ ಹತ್ರ ಹೋಗ್ಬೇಕು. ನಮ್ಮ ಹುಡುಗಂದು ಆಕ್ಸಿಡೆಂಟ್ ಆಗಿರೋ ಗಾಡಿ ಎತ್ಕೊಂಬರ್ಬೇಕು. ಫುಲ್ ಬ್ಯುಸಿ ಇದ್ದೀನಿ. ನೋಡೋಣ, ಅವೆಲ್ಲ ವ್ಲಾಗ್ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಹಾಸ್ಪಿಟ್ಲ್ಗೆ ಹೋಗೋದೆಲ್ಲ ಮಾಡಲ್ಲ, ಗಾಡಿ ಎತ್ಕೊಂಬರತ್ತವ ಮಾಡ್ಬೋದು. ಅವೆಲ್ಲ ಅವ್ನು ಪರ್ಸ್ನಲ್ಲು, ನಾನು ಮಾಡೋಂಗಿಲ್ಲ ಅಂತ ಮಾಡ್ತಾಯಿಲ್ಲ ಅಷ್ಟೇ. ಗಾಯ್ಸ್, ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ನಪ್ಪ. ಇದು ಮೇನ್ ಇಂಪಾರ್ಟೆಂಟ್, ಹೇಳಲೇಬೇಕು. ಏನಂದರೆ ನೈಟ್ ನಮ್ಮ ಫ್ರೆಂಡ್ ಆಕ್ಸಿಡೆಂಟ್ ಆಯ್ತಲ್ಲ, ಲೋಕಲಾಗಿ ಆಗಿದ್ದು ಇಲ್ಲೇ ನಮ್ಮ ಏರಿಯಾ ಸುತ್ತಮುತ್ತ ಸರೌಂಡಿಂಗಲ್ಲೇ. ಆದರೂ ಅವನು ಹೆಲ್ಮೆಟ್ ಹಾಕಿದ್ದ. ಅದಕ್ಕೆ ಸ್ವಲ್ಪ ಕೈ ಕಾಲು ಫ್ರ್ಯಾಕ್ಚರ್ ಆಗೈತೆ, ತಲೆ ಸೇಫ್ ಆಗೈತೆ. ಅದಕ್ಕೆ ದಯವಿಟ್ಟು ನೀವು ಎಲ್ಲ ಲೋಕಲ್ ಇಲ್ಲೇ ಓಡಾಡ್ತಾಯಿದ್ರು ಹೆಲ್ಮೆಟ್ ಹಾಕ್ಕೊಂಡು ಓಡಾಡ್ರಪ್ಪ. ಇಲ್ಲೇ ಓಡಾಡ್ತಾಯಿದ್ದೀನಿ, ಯಾರೋ ಪೊಲೀಸವ್ರು ಇರಲ್ಲ ಅಂದ್ಬಿಟ್ಟು ಹೆಲ್ಮೆಟ್ ಹಾಕ್ದಿರೋ ಓಡಾಡಕ್ಕೆ ಹೋಗಬೇಡಿ ಅಷ್ಟೇ ಗೈಸ್. ನೋಡಿರಿ, ಅದಕ್ಕೆ ನಾನು ಮನೆಯಿಂದನೇ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬಿಡ್ತೀನಿ ಇವತ್ತಿಂದ. ಇಷ್ಟೇ ಥರ ಓಡಾಕಂತ ಇದ್ದೆ. ಹೋಗಿ ಡೈಲಾಗ್ ಕೇಳಿದ ಅವನು ಹೇಳಿದ್ದು. ಗೈಸ್, ಹುಡುಗ ಎಲ್ಲ ಸಾಧನೆ ಬಿದ್ದು ಗಾಡಿ ಒಳಗೆ ಹಾಕವ್ರೆ. ಬನ್ನಿ ಇವಾಗ ನಮ್ಮ ಮನೆ ತಾವು ಹಾಕ್ಕೊಂಡು ಹೊರಡೋದೆ. ನೋಡಿ, ಒಳ್ಳೆ ಒಳ್ಳೆ ಬೊನ್ಸರ್ಗಳ್ನ ಹಾಕೊಂಬಂದಿದ್ದೀನಿ ಗಾಡಿ ಎತ್ತಕ್ಕ. ಒಳಗಿದ್ದಾನು ಮೇನ್ ಬೌನ್ಸರ್ ತೋರಿಸ್ತೀನಿ ತಡೀರಿ. ಬನ್ನಿ ಗೈಸ್, ಹೊರಡೋಣ. ಮನೆ ತರ ಬಿಟ್ಬಿಟ್ಟು ಹಾಸ್ಪಿಟ್ಲಿಗೆ ಹೊರಡೋದೆ. ಹೆವಿ ವರ್ಕರ್ ಅಲ್ಲ, ಫಸ್ಟ್ ಅವನು ತೋರಿಸಿ. ಹೆವಿ ವರ್ಕರ್ ಇಬ್ರು ಸಂಸಾರಿಗಳು ಟೀಮ್ ಆಗಿದೆ. ಮನೆಯಲ್ಲಿ ಎಂಟಿ ಕಾಯ್ತಾವ್ರೆ, ಸಂಸಾರ ಮಾಡೋದಕ್ಕೆ ಕಾಯ್ತಾವ್ರೆ. ಇವನು ಹೇಳಕಂತ ಇಲ್ಲ, ಅವನಂತೂ ತಡ್ಕಂತ ಇಲ್ಲ. ಅಂದ್ಕೊಂಬಿಟ್ಟವ್ರೆ ಗಾಯ್ಸ್. ಅಲ್ಲ, ಅದು ಓಕೆ. ಇವನು ಹೇಳಕಂತ ಇಲ್ಲ, ಅವನು ತಡ್ಕಂತ ಇಲ್ಲ. ಅಲ್ಲ, ಉಜ್ಜಿಲ್ಲ ಆಡ್ತಾನಲ್ಲ ಕುತ್ಕೊಂಡು. ನಮಗೇನೂ ಇಲ್ಲ, ಏನು ಮಾಡೋದು ಗೈಸ್? ಹೇಳಕಂತ ಇಲ್ಲ. ಕಲಿನ ನೊಂದ್ಕೊಂಡಿರ್ತಾನೆ, ಹಿಂಗೆ ನೋಡಿದ್ರೆ ಸಾಕು ನೆಗಿತಾನೆ. ಅವ್ನು ನಗುವಲ್ಲೇ ತುಂಬ ಅರ್ಥಗಳಿರುತ್ತೆ. ಹಿಂದೆ ಇರೋ ನೋವು ಗೊತ್ತಾಗ್ತಿಲ್ಲ. ಇವ್ನು ಇಷ್ಟೊತ್ತು ಮಕ್ಕಳು ನೋಡೋದಕ್ಕೆ ಇವಾಗ ಬಿಚ್ಚೆ ಬಿಟ್ಟೆ ಅಲ್ಲ. ಅವನು ಅಮ್ಮನ ಫಸ್ಟ್ ಕರ್ಕೊಂಡು ಸಾಕು ನನ್ನ ಅಂತ ಇಷ್ಟೊತ್ತು. ಬನ್ನಿ ಗೈಸ್, ಇದೊಂದು ಮೂರನೇ ಹಾಸ್ಪಿಟ್ಲು ನಾವು ರೆಡಿ ಶಿಫ್ಟ್ ಮಾಡಿರೋದು. ಇಲ್ಲಿ ನೋಡ್ರಿ, ಡಾಕ್ಟ್ರು ಮನೆಗೆ ಹೋಗಿ ಕರ್ಕೊಂಡೋಗಿ 10 ದಿವಸ ಬಿಟ್ಟು ಆಪ್ರೇಷನ್ ಮಾಡ್ತೀನಿ ಅಂತ ಅವನೇ. ನನಗೆ ಕನ್ಫ್ಯೂಷನ್ ಮಾಡಿ ಸರ್, ನಾಳೆ ಕಮಿಟ್ಮೆಂಟ್ ಇದೆ ಅಂತ. ಅವ್ನು ನೋಡ್ರೆ ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾವನೆ.
ಅವ್ನ ಪ್ರಕಾರ ನಮ್ಮ ಗಂಡ್ಮಕ್ಳು ಐಪೆ ಅಷ್ಟು ಅದೇ ಸ್ವಂತ ಪ್ರಕಾರ ಡಾಕ್ಟರ್ ಅಕ್ಕನೇ ಒಂದ್ಸಲಿ ಕುಯ್ದು ರೆಡಿ ಮಾಡ್ದಾನೆ ನಾಳೆ ಬೆಳಗ್ಗೆ ಹೊಲ್ದಿದ್ದಷ್ಟೇ ರೆಡಿ ಅದು ಮತ್ತೆ ಫುಲ್ ಜಾಗಿಂಗ್ ಮಾಡ್ಕೊಂಡು ಅವನು ಗಾಡಿ ಹತ್ರ ಫೀಲಿಂಗ್ ಅವನು ಏನು ಮಾಡೋದು ಬರ್ರಿ ಏನೋ ಒಂದು ಮುಗಿಸ್ಕೊಂಡು ಹೊರಡೋಣ. ಜೀವನನೇ ಅಷ್ಟು ಭಾಳ ಯಾಕೆ ಒಂದು ಹುಟ್ಟಿದ್ರೆ ಬಡವರು ಹುಟ್ಟು ತೀರಾ ಬಡವಂತರ ಇಲ್ಲ ಅವರು ಶ್ರೀಮಂತ ಥರ ಹುಟ್ಟು ಬಡವಂತರ ಹುಟ್ಟಿರೋ ನಮ್ಮ ಮನೆಗೆ ಅದೇ ಎರಡು ಸೆಂಟ್ರ್ ಹುಟ್ಟರೆ ನಾವೇ ಆ ಕಡೆ ಕಿತ್ಕೊಳಂಗಿಲ್ಲ ಈ ಕಡೆ ಬಾಳ್ತಾರೆ ಡೋರಲ್ಲಿ ಹೋಗ್ಬೇಕಾಗಿರೋದು ಮಾಡ್ಕೊಬಿಟ್ಟು ಗಾಯ್ಸ್ ಬನ್ನಿ ಇವಾಗ ಜಸ್ಟ್ ಮನೆಗೆ ಬಂದ್ರಿ ಅಲ್ಲಿ ಅಡ್ಮಿಟ್ ಮಾಡಿ ಅಷ್ಟೇ ವಯಸ್ಸು ಮನೆಗೆ ಹೋಗಿ ಊಟ ಮಾಡಿ ಮಲಗದೆ ಅಷ್ಟೇನು ಮನೆಗೆ ಹೋಗಿ ಏನು ವ್ಲಾಗ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಸಾಮ್ರಾಟ್ ಬೇರೆ ಊರಿಗೆ ಹೋಗ್ಬಿಟ್ಟವನಲ್ಲ, ಅದಕ್ಕೆ ಇನ್ನು 2 ದಿವಸನೂ ವ್ಲಾಗ್ ಮಾಡೋಕ್ಕೆ ಹೋಗಲ್ಲ ಊರಿಂದ ಬರೋ ಗಂಟ. ಇವತ್ತು ಬೇರೆ ಲೇಟ್ ಆಯ್ತಲ್ಲ, ವ್ಲಾಗು ಅಪ್ಲೋಡ್ ಆಗಿಲ್ಲ, ಎಡಿಟು ಆಗಿಲ್ಲ, ಏನೂ ಇಲ್ಲ. ಅದಕ್ಕೆ ಇವತ್ತು ಅಪ್ಲೋಡ್ ಮಾಡೋದು ನಾಳೆ ಮಾಡ್ತೀನಿ. 1 ದಿವಸ ಮಿಸ್ ಆಗುತ್ತೆ ಅಷ್ಟೇ. 2 ದಿವ್ಸಕ್ಕೆ ಬಂದ್ಬಿಡ್ಬೋದು ಅವ್ನು ಊರಿಂದ, ನೋಡೋಣ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗಾಯ್ಸ್. ಇನ್ನೊಂದೇನೆಂದರೆ ಎಲ್ಲ ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಹಾಕಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.